ಎಲ್ರಿಗೂ ನಮಸ್ಕಾರ. ಬೇಸಿಗೆ ಬಂತು ಅಂತಂದರೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮಾಡೋದು ತುಂಬ ಸಹಜವಾಗಿ ಮಾಡ್ತಾರೆ. ಇಲ್ಲಿ ನಾನು ಇವತ್ತು ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿನ ಮಾಡೋ ಅಂಥದ್ದು, ಅಂದರೆ ಸುಮಾರು ಒಂದು ವರ್ಷ ಇಟ್ಕೊಳ್ಳೋ ಅಂಥ ಒಂದು ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನಿಂಬೆ ಹಣ್ಣಿನಿಂದ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ. ಮೆಥಡು ಕೂಡ ಅದೇ ರೀತಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಸುಮಾರು ಒಂದು 15 ಫ್ರೆಶ್ ಆಗಿರೋ ನಿಂಬೆಹಣ್ಣನ್ನು ಈ ಥರ ಹಳದಿ ಕಲರ್ ಬಂದಿರಬೇಕು, ಅಂದರೆ ಸಿಪ್ಪೆ ತೆಳ್ಳಗಿರುತ್ತೆ, ಆವಾಗ ಒಳಗಡೆ ರಸ ಸಾಕಷ್ಟು ಇರುತ್ತೆ. ಹಸಿರುಗಿದ್ದರೆ ಅದರೊಳಗಡೆ ರಸನೂ ಇರಲ್ಲ, ಸಿಪ್ಪೆ ಕೂಡ ತುಂಬ ದಪ್ಪಕ್ಕೆ ಇರುತ್ತೆ, ಒಂಥರ ಕಹಿ ಕಹಿ ಥರ ಬರುತ್ತೆ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಅದು ತುಂಬ ಮುಖ್ಯ. ತೊಳೆದ ಮೇಲೆ ಇದನ್ನು ನಾವು ಒಂದು ಬಟ್ಟೆಯಿಂದ, ಶುಭ್ರವಾದ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಅದರಲ್ಲಿರೋ ನೀರು ಉಪ್ಪಿನಕಾಯಿಗೆ ಸೇರಬಾರ್ದು. ಹಾಗಾಗಿ ಪ್ರತಿಯೊಂದನ್ನು ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಒರೆಸಿ ತೆಗೆದು ಇಟ್ಕೋತಾ ಇದ್ದೀನಿ. ಆದಷ್ಟು ಚೆನ್ನಾಗಿರೋ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ಮೇಲ್ಗಡೆ ಯಾವುದೇ ರೀತಿಯಾಗಿ ತೂತು ಅಥವಾ ಕೊಳೆತೋಗಿರೋ ಅಂಥದ್ದು, ಕೆಟ್ಟೋಗಿರೋ ಅಂಥದ್ದು ಇರಬಾರ್ದು. ಫ್ರೆಶ್ ಆಗಿರೋ ಒಂದು ನಿಂಬೆಹಣ್ಣನ್ನು ತೊಗೊಂಡು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಉಪ್ಪಿನಕಾಯಿ ಹಾಕೋಕ್ಕೆ ಒಂದು ಜಾಡಿ ಅಥವಾ ಒಂದು ಯಾವುದಾದ್ರೂ ಪಾತ್ರೆ ತೊಗೊಂಡಾಗ ಆದಷ್ಟು ಪಿಂಗಾಣಿದು, ಗ್ಲಾಸ್ದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೆಟಲ್ದು ಬೇಡ, ರಿಯಾಕ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಗ್ಲಾಸ್ದು ಅಗಲ ಬಾಯಿ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಶುಭ್ರವಾದ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ಪಂಚೆ ಬಟ್ಟೆನ ಚೆನ್ನಾಗಿ ಒಗೆದು ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು. ಜೊತೆಗೆ ನಾವು ಹೆಚ್ಚೋ ಒಂದು ಮಣೆ ಅಥವಾ ಈಳ್ಗೆ ಮಣೆ, ಚಾಕು ಯಾವುದಾದ್ರೂ ಸರಿ, ಎಲ್ಲವನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೋಬೇಕು. ತುಂಬ ಮುಖ್ಯವಾದದ್ದು, ಯಾವುದೇ ಒಂದು ಗಲೀಜು ಇರಬಾರ್ದು. ಇಲ್ಲಿ ಇಂಗನ್ನು ಇಟ್ಕೊಂಡಿದ್ದೀನಿ, 1 ಕಪ್ನಷ್ಟು ಕಲ್ಲುಪ್ಪನ್ನ ಇಟ್ಕೊಂಡಿದ್ದೀನಿ. ಕಲ್ಲುಪ್ಪೇ ಹಾಕಬೇಕು, ಆಗ ಚೆನ್ನಾಗಿ ಅದು ರಸ ಬಿಡುತ್ತೆ, ಸಿಪ್ಪೆ ಕೂಡ ಮೆತ್ತಗಾಗುತ್ತೆ ಕ್ರಮೇಣ. ಈಗ ನಾವು ಹಾಕೋ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಇಂಗನ್ನು ಹಾಕ್ಕೊಂಡು ಒಂದು ಲೇಯರ್ ಥರ ಮಾಡ್ಕೋತಾ ಇದ್ದೀನಿ. ಇದೊಂಥರ ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ಈ ಥರ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಾವುದೇ ರೀತಿಯ ತೇವಾಂಶ ಇರಕೂಡದು, ಅದು ತುಂಬ ಮುಖ್ಯ. ಕೈಯಲ್ಲೂ ಅಷ್ಟೇ ತೇವಾಂಶ ಇರಕೂಡದು, ಎಲ್ಲವೂ ಒಣಕಲಾಗಿ ಇರಬೇಕು. ಈಗ ನಾವು ಒಂದೊಂದೇ ಒರೆಸಿ ಇಟ್ಕೊಂಡಿದ್ವಲ್ಲ ನಿಂಬೆಹಣ್ಣನ್ನು, ಯಾವ ರೀತಿಯಾಗಿ ಬೇಕೋ ಆ ಥರ ಕಟ್ ಮಾಡಿ ಹಾಕ್ಕೋಬೇಕು. ಯಾವ ಪಾತ್ರೆಯಲ್ಲಿ ನಾವು ನಿಂಬೆಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ರಸಭರಿತವಾದ ಒಂದು ನಿಂಬೆಹಣ್ಣು ಆಗಿರೋದ್ರಿಂದ ಸರಾಗವಾಗಿ ಹೆಚ್ಚಬೋದು. ಈ ಥರ ಹೆಚ್ಕೋತಾ ಇದ್ದೀನಿ, ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಕೊಂಡು ಈಗ ಈ ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಮೆಟಲ್ದು ಉಪಯೋಗಿಸೋದು ಬೇಡ. ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನು ಇಷ್ಟು ಸಣ್ಣಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ ಭಾಗವಾಗಿ ಅಥವಾ 4 ಭಾಗವಾಗಿ, 8 ಭಾಗವಾಗಿ ಮಾಡ್ಕೋಬೋದು. ಈಗ ಮಧ್ಯದಲ್ಲಿ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗಾಗಿ ಪೂರ್ತಿಯಾಗಿ ನಾನು ಏನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಒಂದು 3-4 ಭಾಗಗಳಾಗಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈಗ ಒಂದು 1/4 ಭಾಗ ಆಗಿದೆ. ಅದಕ್ಕೆ ನಾನು ಈಗ ಮಧ್ಯದಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಈ ಥರ ಹೆಚ್ಕೊಂಡು ಹಾಕ್ಕೊಳ್ಳೋದು, ಮಧ್ಯೆ ಉಪ್ಪನ್ನು ಹಾಕ್ಕೊಳ್ಳೋದು ಮಾಡ್ಕೋಬೇಕು. ಪೂರ್ತಿಯಾಗಿ ಕೆಳಗಡೆ ಉಪ್ಪು ಇಲ್ಲ ಮೇಲ್ಗಡೆ ಉಪ್ಪು ಹಾಕಬಾರ್ದು. ಈಗ ಈ ಥರ ಹಾಕಿ ಹಗುರವಾಗಿ ಈ ಥರ ಮಿಕ್ಸ್ ಮಾಡಿಕೊಂಡಾಗ ಎಲ್ಲ ಕಡೆ ಬೆರೆತ್ಕೊಳ್ಳುತ್ತೆ. ಆನಂತರ ಅದು ನೀರು ಬಿಟ್ಕೊಳ್ಳುತ್ತೆ. ಇದೇ ರೀತಿಯಾಗಿ ಮತ್ತೆ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹೆಚ್ಚಿ ಹಾಕ್ಕೊಂಡು ಮಧ್ಯೆ ಉಪ್ಪನ್ನು ಹಾಕ್ಕೋಬೇಕು. ಈಗ ಇನ್ನೇನು ಆಗ್ತಾಯಿದೆ, ಪೂರ್ತಿಯಾಗಿ ಹೆಚ್ಕೊಂಡಿದ್ದು ಹಾಕ್ತಾಯಿದೆ. ಈಗ ಕೊನೆಯದಾಗಿ ನಿಂಬೆಹಣ್ಣನ್ನು ಹೆಚ್ಕೊಂಡು ಹಾಕ್ಕೊಂಡು ಉಳಿದ ಒಂದು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಮಿಕ್ಸ್ ಮಾಡ್ಕೋಬೇಕಾದ್ರೂ ನಾವು ಒಂದು ಮರದ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಒಂದು ಮೆಟಲ್ಲು ಉಪಯೋಗಿಸೋದು ಬೇಡ, ಸ್ಟೀಲ್ದು ಅಥವಾ ಇನ್ಯಾವುದೇ ಮೆಟಲ್ದು ಬೇಡ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ವಲ್ಲ ನಾವು, ಪಂಚೆ ಬಟ್ಟೆ, ಅದನ್ನು ಚೆನ್ನಾಗಿ ನೀರಲ್ಲಿ ಅದ್ಕೊಂಡು ಚೆನ್ನಾಗಿ ಹಿಂಡಬೇಕು, ನೀರಿರಬಾರ್ದು. ಈ ರೀತಿಯಾಗಿ ಕಟ್ಟಿ ಇಡಬೇಕು. ಯಾವುದೇ ಕಾರಣಕ್ಕೂ ಧೂಳು ಅಥವಾ ಇನ್ಯಾವುದೇ ಒಂದು ಪದಾರ್ಥ ಅದರ ಮೇಲೆ ಬೀಳಬಾರ್ದು. ಹಾಗಾಗಿ ಈ ಥರ ಕಟ್ಟಿ, ಜಾಡಿ ಆದರೆ ಜಾಡಿನ ಕಟ್ಟಿ ಇಡಬೇಕು. ಮಧ್ಯೆ ಆಗಾಗ್ಗೆ ಒಂದು ವಾರ ಕಾಲ ಇಡಬೇಕು, ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನಾವು ಅದಕ್ಕೆ ಒಂದು ಖಾರ ಹಾಕೋಕ್ಕೆ
ಮೆಣಸಿನಕಾಯಿನ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ಸುಮಾರು ಒಂದು 20 ಅಥವಾ 22 ಬ್ಯಾಡಗಿ ಆದರೆ ಒಂದು 10ರಿಂದ 12 ಖಾರಕ್ಕೆ ತಕ್ಕ ಹಾಗೆ ನೀವು ಗುಂಟೂರನ್ನ ಹಾಕ್ಕೋಬೇಕು. ಇಲ್ಲಿ ತುಂಬ ಖಾರ ಇರೋದ್ರಿಂದ ನಾನು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಈ ಥರ ಚೂರು ಚೂರು ಮಾಡ್ಕೋತಾ ಇದ್ದೀನಿ. ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಾಗ ಹುರಿಯೋದು ತುಂಬ ಸುಲಭ ಆಗುತ್ತೆ. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಟು ಈ ರೀತಿಯಾಗಿ ಕಟ್ ಮಾಡಿ ನೀವು ಹುರ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಈಗ ಒಂದೊಂದೇ ಪದಾರ್ಥಗಳನ್ನ ಸಣ್ಣ ಊರಿನಲ್ಲಿ ಹುರ್ಕೊಂಬಿಡೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು 2ರಿಂದ 3 ಗುಂಟೂರನ್ನ ಹಾಕ್ಕೋಬೋದು. ಈಗ ಮೆಂತ್ಯ ಹುರಿದಿದ್ದಾಗಿದೆ, ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಮತ್ತು ಇದಕ್ಕೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಈಗ ನಾವು ನಿಂಬೆಹಣ್ಣು ಹೆಚ್ಚಿ ಹಾಕಿದ್ವಲ್ಲ, ಅದು ಸುಮಾರು 1 ವಾರ ಕಾಲ ಅದೇ ರೀತಿಯಾಗಿ ಇಟ್ಟಿದ್ದು ಮಧ್ಯೆ ಮಧ್ಯೆ ಅಂದರೆ ನೀವು ಆಗಾಗ ಸೌಟಿನ ಸಹಾಯದಿಂದ ಅಂದರೆ ಮರದ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿ ಮತ್ತೆ ಅದೇ ರೀತಿಯಾಗಿ ಬಟ್ಟೆನ ಕಟ್ಟಿ ಇಡಬೇಕು. ಈಗ ನಾನು ಕೊನೆಯದಾಗಿ ಒಣಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಗರ್ಗರಿ ಆಗೋ ತನಕ ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಈ ಥರ ಚೂರು ಚೂರು ಮಾಡ್ಕೊಂಡಿರೋದ್ರಿಂದ ಬೀಜ ಕೂಡ ಚೆನ್ನಾಗಿ ಹುರಿಯೋಕ್ಕೆ ಆಗುತ್ತೆ. ಗರಿಯಾಗಿ ಹುರ್ಕೊಂಡಾಗ ನುಣ್ಣಿಗೆ ಪುಡಿ ಆಗುತ್ತೆ. ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ನೀವು ಬಿಸಿಲಲ್ಲಿ ಇಟ್ಟು ಈ ರೀತಿಯಾಗಿ ಹುರ್ಕೊಂಡು ಇಟ್ಕೋಬೋದು. ಈಗ ಗರ್ಗರಿಯಾಗಿದೆ ಅಂತಾದರೆ ಇದನ್ನು ಸಹ ತೆಕ್ಕೊಂಬಿಡೋಣ. ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಈಗ 1 ವಾರ ಕಾಲ ನಾವು ಇಟ್ಟಿರೋ ಒಂದು ನಿಂಬೆಹಣ್ಣು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಉಪ್ಪು ಹಾಕಿದ್ವಲ್ಲ, ಆ ಸಹಾಯದಿಂದ ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಹಾಗಾಗಿ ಈ ಒಂದು ಖಾರ ಹಾಕಿದಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಆರಿದೆ ಅಂತಾದರೆ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ. ಮೊದಲೇದಾಗಿ ಸಾಸಿವೆ ಹಾಕ್ಕೋತಾ ಇದ್ದೀನಿ, ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಮೆಣಸಿನಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ನುಣ್ಣಿಗೆ ಪುಡಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅಲ್ಲಲ್ಲಿ ಬೀಜ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಿಮ್ಮ ಮಿಕ್ಸಿ ಚೆನ್ನಾಗಿ ನುಣ್ಣಿಗೆ ಮಾಡ್ತಾ ಇಲ್ಲ ಅಂತಂದರೆ ಬೇಕಾದ್ರೆ ಹಗುರವಾಗಿ ಒಂದು ಜರಡಿ ಹಿಡ್ಕೋಬೋದು. ಈಗ 1 ವಾರ ಆಗಿದೆ, ಚೆನ್ನಾಗಿ ಮೆತ್ತಿಗೆ ಕೂಡ ಆಗಿದೆ. ನೋಡಿ, ಚೆನ್ನಾಗಿ ರಸ ಕೂಡ ಬಿಟ್ಕೊಂಡಿದೆ, ಸಾಫ್ಟಾಗಿ ಆಗಿದೆ. ನೀರು ಚೆನ್ನಾಗಿ ಬಿಟ್ಕೊಂಡಿರೋದ್ರಿಂದ ಇದಕ್ಕೆ ಖಾರ ಹಾಕೋಕ್ಕೆ ಕರೆಕ್ಟಾಗಿರೋ ಒಂದು ಹದಕ್ಕೆ ಬಂದಿದೆ. ಸ್ವಲ್ಪ ಮೆತ್ತಗಾಗಿರುತ್ತೆ, ಪೂರ್ತಿಯಾಗಿ ಕಳ್ತಿರಲ್ಲ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಪುಡಿ ಮಾಡಿಕೊಂಡಿರೋ ಈ ಒಂದು ಖಾರನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಕೆಳಗಡೆ ಎಲ್ಲ ಒಂದು ನಿಂಬೆಹಣ್ಣಿನ ಹೋಳಿಗೂ ಈ ಪುಡಿ ಚೆನ್ನಾಗಿ ಮೆತ್ಕೋಬೇಕು. ಆಗ ನಿಂಬೆಹಣ್ಣಿಗೆ ಈಗಾಗಲೇ ಉಪ್ಪು ಇಳಿದಿರುತ್ತೆ, ಖಾರ ಕೂಡ ಇಳಿಯುತ್ತೆ. ಈಗ ಈ ಖಾರ ಹಾಕಿ ಮತ್ತೆ 1 ವಾರಗಟ್ಟಲೆ ಇದನ್ನು ಇಡಬೇಕಾಗತ್ತೆ. ಮಧ್ಯೆ ಮಧ್ಯೆ ಆಗಾಗ್ಗೆ 1 ದಿನ ಬಿಟ್ಟು ನೀವು ಮಿಕ್ಸ್ ಮಾಡಿ ಈ ಥರ ಗಂಟು ಕಟ್ಟಿ ಬಟ್ಟೆ ಮುಚ್ಚಿ ಇಡಬೇಕಾಗತ್ತೆ. ಅದು ತುಂಬ ಮುಖ್ಯವಾದ ಅಂಶ. ಇದನ್ನೇನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನಿಮಗೆ ಅಕಸ್ಮಾತಾಗಿ ಪ್ರಾಬ್ಲಮ್ಮು ಅಂತ ಅನಿಸಿದ್ರೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಈಗ ಸಂಪೂರ್ಣವಾಗಿ ಮತ್ತೆ 1 ವಾರ ಆಗಿದೆ. ಈಗ ನೋಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ. ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಹಗುರವಾಗಿ ಅದು ಮೆತ್ತಗಾಗಿರುತ್ತೆ, ಸಂಪೂರ್ಣವಾಗಿ ಮೆತ್ತಗಾಗಿರಲ್ಲ. ಉಪ್ಪಿನಕಾಯಿ ಹಳೇದಾಗ್ತಾ ಆಗ್ತಾ ತುಂಬ ಚೆನ್ನಾಗಿರುತ್ತೆ, ತುಂಬ ಮೆತ್ತಿಗೆ ಕೂಡ ಆಗುತ್ತೆ. ಈಗ ಸುಮಾರಾಗಿ ಹೊಸ ಉಪ್ಪಿನಕಾಯಿ ಇದು 15 ದಿನದ್ದು. ಇದನ್ನು ಒಂದು ಜಾಡಿಗೆ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಒಂದು ಸಣ್ಣ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ, ಏನು ಅಂತಂದರೆ ಎಣ್ಣೆ, ಸಾಸಿವೆ, ಇಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಬಡಿಸ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.